ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ 6th ಸೆಮಿಸ್ಟರ್ BCom ಬೆಂಗಳೂರು ಯೂನಿವರ್ಸಿಟಿ ಸ್ಟೂಡೆಂಟ್ಸ್ ಏನಿದ್ದೀರಾ ಅವ್ರಿಗೆ ಅಸೆಸ್ಮೆಂಟ್ ಆಫ್ ಪರ್ಸನ್ ಅದರ್ ದ್ಯಾನ್ ಇಂಡಿವಿಜುವಲ್ಸ್ ಅಂಡ್ ಫೈಲಿಂಗ್ ITRS ಅನ್ನೋ ಒಂದು ಸಬ್ಜೆಕ್ಟ್ ಏನಿದೆ, ಆ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಚಾಪ್ಟರ್ ವೈಸ್ ಯಾವೆಲ್ಲ ಟಾಪಿಕ್ಕು ಮೋಸ್ಟ್ ಇಂಪಾರ್ಟೆಂಟ್ ಇದೆ ಮತ್ತು ಆ ಒಂದು ಚಾಪ್ಟ್ರಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಇದು ಅಪ್ಲಿಕಬಲ್ ಆಗುತ್ತೆ ಚಾಪ್ಟರ್ ವೈಸ್ ಇಂಪಾರ್ಟೆಂಟ್ ಟಾಪಿಕ್ಕು ಮತ್ತು ಮಾರ್ಕ್ ವೈಟೇಜು ಅಸೆಸ್ಮೆಂಟ್ ಆಫ್ ಪರ್ಸನ್ ಅದರ್ ದ್ಯಾನ್ ಇಂಡಿವಿಜುವಲ್ಸ್ ಅಂಡ್ ಫೈಲಿಂಗ್ ITRS ಸಬ್ಜೆಕ್ಟು ಬೆಂಗಳೂರು ಸಿಟಿ 6th ಸೆಮಿಸ್ಟರ್ BComಗಿರೋದು. ಸೊ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಇನ್ನು ಯಾರೆಲ್ಲ ನನ್ನ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತಾ ಬನ್ನಿ ಫಸ್ಟ್ ಯೂನಿಟ್ ಏನಿರುತ್ತೆ, ಯಾವ ಟಾಪಿಕ್ ಇಂಪಾರ್ಟೆಂಟು ನೋಡ್ತಾ ಹೋಗೋಣ. ನೋಡಿ, ಫಸ್ಟ್ ಯೂನಿಟ್ ಬಂದು ಡಿಪ್ರಿಸಿಯೇಷನ್ ಅಂಡ್ ಇನ್ವೆಸ್ಟ್ಮೆಂಟ್ ಅಲೋಯನ್ಸಸ್ ಅಂತ. ಸೊ ನೋಡಿ, ಈ ಒಂದು ಚಾಪ್ಟರ್ಲಿ ನೀವು ಡಿಪ್ರಿಸಿಯೇಷನ್ ಅಂಡ್ ಇನ್ವೆಸ್ಟ್ಮೆಂಟ್ ಅಲೋಯನ್ಸಸ್ ಏನಿದೆ, ಸೊ ಈ ಒಂದು ಚಾಪ್ಟರ್ಲಿ ನೀವು 2 ಮಾರ್ಕ್ಸ್ಗೆ ಒಂದು ಕ್ವಶನ್ಸನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಸೆಕ್ಷನ್ ಬಿ 4 ಮಾರ್ಕ್ಸ್ಗೆ ಒಂದು ಸಿಂಪಲ್ ಪ್ರಾಬ್ಲಮ್ಸ್ ಬರುತ್ತೆ, ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಸೆಕ್ಷನ್ ಸಿಗೆ ಒಂದು ಕ್ವಶನ್ನು ಕಂಪಲ್ಸರಿ ಇದ್ದೇ ಇರುತ್ತೆ. ಆ್ಯಂಡ್ ಒನ್ ಆಫ್ ದಿ ಈಸಿಯೆಸ್ಟ್ ಡಿಪ್ರಿಸಿಯೇಷನ್ ಮೇಲೇ ಪ್ರಾಬ್ಲಮ್ಸ್ ಬರೋದು, ಇನ್ವೆಸ್ಟ್ಮೆಂಟ್ ಅಲೋಯನ್ಸಸ್ ಮೇಲೆ ಯಾವುದೇ ಥರದ ಪ್ರಾಬ್ಲಮ್ಸ್ ಬರೋಲ್ಲ. ಬರೀ ಡಿಪ್ರಿಸಿಯೇಷನ್ ಮೇಲೇ ಕ್ವಶನ್ಸನ್ನು ಕೇಳ್ತಕ್ಕಂಥದ್ದು. ಜಸ್ಟ್ ಲೈಕ್ 2 ಮಾರ್ಕ್ಸಿಗೆ ಅಂತ ಬಂದಾಗ ಮೀನಿಂಗ್ ಆಫ್ ಡಿಪ್ರಿಸಿಯೇಷನ್ ಕೇಳ್ಬೋದು, ಅಥವಾ ಮೀನಿಂಗ್ ಆಫ್ ಬ್ಲಾಕ್ ಆಫ್ ಅಸೆಟ್ಸ್ ಅಂದರೆ ಏನು ಅಂತ ಕೇಳ್ಬೋದು, ಅಥವಾ ವಾಟ್ ಯು ಮೀನ್ ಬೈ ಅಡಿಷನಲ್ ಡಿಪ್ರಿಸಿಯೇಷನ್ ಅಂತ ಹೇಳ್ಬಿಟ್ಟು ಕೇಳ್ಬೋದು. ಜೊತೆಗೆ ಪ್ರಾಬ್ಲಮ್ಸ್ ಆನ್ ಡಿಪ್ರಿಸಿಯೇಷನ್ಸ್ ಇರುತ್ತೆ. ಸಿಂಪಲ್ ಪ್ರಾಬ್ಲಮ್ ಸೆಕ್ಷನ್ ಬಿಗೆ ಬರುತ್ತೆ. ಆ್ಯಂಡ್ ಅಡಿಷನಲ್ ಡಿಪ್ರಿಸಿಯೇಷನ್ನು ಮತ್ತು ನಾರ್ಮಲ್ ಡಿಪ್ರಿಸಿಯೇಷನ್ನು ಆ್ಯಂಡ್ ಬ್ಲಾಕ್ ಆಫ್ ಅಸೆಟ್ಸನ್ನು ಕೊಟ್ಬಿಟ್ಟು ಕ್ವಶನ್ಸನ್ನು ಕೇಳ್ತಕ್ಕಂಥದ್ದು ನಿಮಗೆ ಸೆಕ್ಷನ್ ಸಿನಲ್ಲಿರುತ್ತೆ. ಬ್ಲಾಕ್ ಆಫ್ ಅಸೆಟ್ಸು ತುಂಬ ಅಸೆಟ್ಸನ್ನು ಕೊಟ್ಬಿಟ್ಟು ಅದರ ಮೇಲೆ ಪ್ರಾಬ್ಲಮ್ಸನ್ನು ಕೇಳ್ತಾರೆ. ಸಿಂಪಲ್ ಪ್ರಾಬ್ಲಮ್ ಸೆಕ್ಷನ್ ಬಿಗೆ ಇರುತ್ತೆ. ಟೋಟಲಿ ನೀವು ಈ ಒಂದು ಯೂನಿಟಲ್ಲಿ ಮ್ಯಾಕ್ಸಿಮಮ್ ಅಂತ ಹೇಳಿದ್ರು ಕೂಡ ನೀವು ಒಂದು 18 ಮಾರ್ಕ್ಸ್ ನೀವು ಮ್ಯಾಕ್ಸಿಮಮ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಆ್ಯಂಡ್ ಡಿಪ್ರಿಸಿಯೇಷನ್ ಫಾರ್ಮ್ಯಾಟ್ನ ಕರೆಕ್ಟಾಗಿ ತಿಳ್ಕೊಂಡಿರಿ, ಅದ್ರ ಪ್ರಕಾರ ನೀವು ಇನ್ಫಾರ್ಮೇಷನ್ ಅಪ್ಲೈ ಮಾಡ್ತಾ ಹೋದರೆ ಸೊ ನಿಮಗೆ ಡಿಪ್ರಿಸಿಯೇಷನ್ ಈಸಿಯಾಗಿ ಆನ್ಸರ್ಸನ್ನು ಮಾಡ್ಬೋದು. ಸೊ ಆಲ್ರೆಡಿ ನಾನು ಡಿಪ್ರಿಸಿಯೇಷನ್ ಮೇಲೂ ಕೂಡ ಸುಮಾರು ಪ್ರಾಬ್ಲಮ್ಸನ್ನು ಮಾಡಿದ್ದೀನಿ. ಸೊ ಅಲ್ಲಿ ನೀವು ಆ ಒಂದು ಚಾಪ್ಟರ್ ರಿಲೇಟೆಡ್ ಟಾಪಿಕ್ಸನ್ನು ನೀವು ನೋಡ್ಬೋದು. ಸೊ ಹಾಗಾಗಿ ಫಸ್ಟ್ ಯೂನಿಟಿಂದ ನಿಮಗೆ ಬರ್ತಕ್ಕಂಥದ್ದು 18 ಮಾರ್ಕ್ಸ್ ಮ್ಯಾಕ್ಸಿಮಮ್ ಬರುತ್ತೆ. ಸೊ ಸೆಕ್ಷನ್ ಬಿಗೂ ಒಂದು ಪ್ರಾಬ್ಲಮ್ ಇರುತ್ತೆ, ಸೆಕ್ಷನ್ ಸಿಗೂ ಒಂದು ಪ್ರಾಬ್ಲಮ್ ಇರುತ್ತೆ. ಆ್ಯಂಡ್ 2 ಮಾರ್ಕ್ಸಿಗೆ ಜನರಲ್ ಆಗಿ ಮೀನಿಂಗನ್ನು ಕೇಳ್ತಾರೆ ಅಷ್ಟೇ. ಅದನ್ನು ಬಿಟ್ಟರೆ ಫಸ್ಟ್ ಯೂನಿಟಲ್ಲಿ ಏನು ಎಕ್ಸ್ಟ್ರಾ ಏನು ಕೇಳೋದಿಲ್ಲ, ಓನ್ಲಿ ಡಿಪ್ರಿಸಿಯೇಷನ್ ರಿಲೇಟೆಡ್ ನೋಡ್ಕೊಳ್ಳಿ ಸಾಕಾಗುತ್ತೆ. ಆ್ಯಂಡ್ ಸೆಕೆಂಡ್ ಯೂನಿಟ್ ಬಂದು ಅಸೆಸ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅಂತ ಇರೋದು. ಸೊ ಈ ಒಂದು ಚಾಪ್ಟರ್ಲಿ ಅಸೆಸ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್ ಫಾರ್ಮ್ ಅನ್ನೋ ಚಾಪ್ಟರ್ಲಿ ನೀವು ಎಷ್ಟು ಮಾರ್ಕ್ಸನ್ನು ಎಕ್ಸ್ಪೆಕ್ಟ್ ಮಾಡ್ಬೋದಪ್ಪ ಅಂತ ಹೇಳಿದ್ರೆ, ನೋಡಿ ಸೆಕ್ಷನ್ ನೋಡಿ ಈ ಒಂದು ಯೂನಿಟಲ್ಲಿ 2 ಮಾರ್ಕ್ಸ್ಗೆ ನೀವು ಮಿನಿಮಮ್ 2 ಕ್ವಶನ್ಸನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು 2 ಮಾರ್ಕ್ಸ್ಗೆ. ಆ್ಯಂಡ್ ಸೆಕ್ಷನ್ ಬಿಗೆ ಒಂದು ಕ್ವಶನ್ ಕಂಪಲ್ಸರಿ ಇರುತ್ತೆ, ಆ್ಯಂಡ್ ಸೆಕ್ಷನ್ ಸಿಗೆ ಒಂದು ಕ್ವಶನ್ ಕಂಪಲ್ಸರಿ ಇರುತ್ತೆ. ಸೊ ಆಲ್ಮೋಸ್ಟ್ ನೀವೊಂದು 20 ಮಾರ್ಕ್ಸ್ಗೆ ಈ ಒಂದು ಯೂನಿಟಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಜಸ್ಟ್ ಲೈಕ್ 2 ಮಾರ್ಕ್ಸ್ಗೆ ಯಾವ ಥರ ಕ್ವಶನ್ಸ್ ಕೇಳ್ಬೋದಪ್ಪ ಅಂದರೆ, ಗಿವ್ ದ ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್, ಗಿವ್ ದ ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್ ಡೀಡ್ ಅಂದ್ರೇನು, ಪಾರ್ಟ್ನರ್ಶಿಪ್ ಫರ್ಮ್ ಅಂದ್ರೇನು, ಅಥವಾ ನೇಮ್ ಎನಿ 2 ಅಡ್ವಾಂಟೇಜಸ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ನ ಅಡ್ವಾಂಟೇಜಸ್ ಏನಿರುತ್ತೆ, ಅಥವಾ ಹೂ ಆರ್ ದ ಪಾರ್ಟ್ನರ್ಸ್, ಅಥವಾ ಹೂ ಆರ್ ಲಯಬಲ್ ಟು ಬಿಕಮ್ ಎ ಪಾರ್ಟ್ನರ್, ಯಾರು ಲಯಬಲ್, ಇವೆಲ್ಲ 2 ಮಾರ್ಕ್ಸಲ್ಲಿ ಕೇಳ್ತಕ್ಕಂಥ ಕ್ವಶನ್ಸ್ ಆಗಿರುತ್ತೆ. ಆ್ಯಂಡ್ ಸೆಕ್ಷನ್ ಬಿಗೆ ಬಂದರೆ, ಸೊ ನೋಡಿ ನಿಮ್ಗೆ ಇಲ್ಲಿ ಪ್ರಾಬ್ಲಮ್ಸ್ ಆನ್ ಅಲೋವಬಲ್ ರೆಮ್ಯುನರೇಷನ್ಸನ್ನು ಕ್ಯಾಲ್ಕುಲೇಷನ್ಸನ್ನು ಮಾಡಲಿಕ್ಕೆ ಸೆಕ್ಷನ್ ಬಿಗೆ ಕೇಳ್ತಕ್ಕಂಥ ಒಂದು ಕ್ವಶನ್ ಅದು. ಜಸ್ಟ್ ನೀವು ಏನು ರೆಮ್ಯುನರೇಷನ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಎಲಿಜಿಬಲ್ ರೆಮ್ಯುನರೇಷನ್ ಫಾರ್ ವರ್ಕಿಂಗ್ ಪಾರ್ಟ್ನರ್ಸ್ಗೆ ಎಷ್ಟು ಬರುತ್ತೆ. ಸೊ ಬುಕ್ ಪ್ರಾಫಿಟ್ ಕೊಟ್ಟು ಬೇಕಾದ್ರೆ ಇನ್ಫಾರ್ಮೇಷನ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು, ಇಲ್ಲ ಬುಕ್ ಪ್ರಾಫಿಟ್ ಕೊಟ್ಟಿಲ್ಲ ಅಂದರೆ ನೀವು ಬುಕ್ ಪ್ರಾಫಿಟನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ಅಲೋವಬಲ್ ರೆಮ್ಯುನರೇಷನ್ಸನ್ನು ಮಾಡಬೇಕಾಗುತ್ತೆ. ಅದು ಸೆಕ್ಷನ್ ಬಿಗೆ ಬರುತ್ತೆ. ಬಟ್ ಸೆಕ್ಷನ್ ಸಿಗೆ ಬಂದಾಗ ನೀವು ಪ್ರಾಬ್ಲಮ್ಸ್ ಆನ್ ಟೋಟಲ್ ಇನ್ಕಮ್ ಅಂಡ್ ಟ್ಯಾಕ್ಸ್ ಲಯಬಿಲಿಟಿನೇ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಅದೇ ಥರದ ಕ್ವಶನ್ಸನ್ನು ಕೇಳೋದು. ಸೊ ನೀವು ಟೋಟಲ್ ಇನ್ಕಮ್ನು ಕ್ಯಾಲ್ಕುಲೇಟ್ ಮಾಡಬೇಕು, ಮತ್ತು ಟ್ಯಾಕ್ಸ್ ಲಯಬಿಲಿಟಿಯನ್ನು ಕೂಡ ನೀವು ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಅದು 14 ಮಾರ್ಕ್ಸ್ಗೆ ಕೇಳ್ತಕ್ಕಂಥದ್ದು. ಆ್ಯಂಡ್ ಈ ಒಂದು ಯೂನಿಟು ಕೂಡ ಸಿಂಪಲ್ ಆಗಿದೆ. ಸೊ ಅಲೋವಬಲ್ ರೆಮ್ಯುನರೇಷನ್ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು ಮತ್ತು ಟೋಟಲ್ ಇನ್ಕಮ್ ಮತ್ತು ಟ್ಯಾಕ್ಸ್ ಲಯಬಿಲಿಟಿನ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು. ಸೊ ಈ ಒಂದು ಯೂನಿಟ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಪ್ರಾಬ್ಲಮ್ಸನ್ನು ನಾನು ಆಲ್ರೆಡಿ ನಾನೊಂದು ಯೂಟ್ಯೂಬ್ ಚಾನಲ್ ಅಪ್ಲೋಡ್ ಮಾಡಿದ್ದೀನಿ. ನೀವು ಈ ಚಾಪ್ಟರ್ ರಿಲೇಟೆಡ್ ಕೂಡ ಇನ್ಫಾರ್ಮೇಷನ್ಸನ್ನು ನೀವು ಅಲ್ಲಿ ನೋಡ್ಬೋದು. ಸೊ ಒಟ್ಟಿನಲ್ಲಿ ಈ ಒಂದು ಚಾಪ್ಟರ್ಲಿ ನಾನು ಹೇಳೋದಾದ್ರೆ ನಿಮಗೆ ಆಲ್ಮೋಸ್ಟ್ 20 ಮಾರ್ಕ್ಸ್ ಬರುತ್ತೆ, ತುಂಬ ಈಸಿ ಇರುತ್ತೆ. 2 ಮಾರ್ಕ್ಸ್ ಕ್ವಶನ್ಸು ಈಸಿ ಇರ್ತವೆ. ಆ್ಯಂಡ್ ಸೆಕ್ಷನ್ ಬಿ ಕ್ವಶನ್ ಅಂತೂ ತುಂಬಾ ಈಸಿ ಇರುತ್ತೆ. ಸೆಕ್ಷನ್ ಸಿ ಸ್ವಲ್ಪ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ, ಆಗ ನಿಮಗೆ ಈ ಒಂದು ಚಾಪ್ಟರಿಂದ ನಿಮಗೆ ಒಂದು ಕ್ವಶನ್ ಅಂತೂ ಕಂಪಲ್ಸರಿ ಈಸಿಯಾಗಿ ಆನ್ಸರ್ಸನ್ನು ಮಾಡ್ಬೋದು.
ಅಂಡ್ ಯೂನಿಟ್ 3 ಇಸ್ ಅ ಮೋಸ್ಟ್ ಇಂಪಾರ್ಟೆಂಟ್ ಯೂನಿಟ್. ಏನಕ್ಕೆ ಯೂನಿಟ್ 3 ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಂದ್ರೆ, ಯೂನಿಟ್ 3 ಏನ್ ಹೇಳುತ್ತೆ ಅಂದ್ರೆ ಅಸೆಸ್ಮೆಂಟ್ ಆಫ್ ಕಂಪನೀಸ್ ಅಂತ ಇರೋದು. ಸೊ ಈ ಒಂದು ಚಾಪ್ಟರ್ ಅಷ್ಟೇ ಕೂಡ ನೀವು 2 ಮಾರ್ಕ್ಸ್ಗೆ ಮಿನಿಮಮ್ 2 ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೆಕ್ಷನ್ ಬಿಗೆ 1 ಕ್ವಶನ್ಸ್ ಕಂಪಲ್ಸರಿ ಇರುತ್ತೆ. ಸೆಕ್ಷನ್ ಸಿಗೆ 2 ಕ್ವಶನ್ಸ್ ಅನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಕಂಪಲ್ಸರಿ 2 ಕ್ವಶನ್ಸ್ ಅನ್ನ ಖಂಡಿತವಾಗ್ಲೂ ಕೇಳೇ ಕೇಳ್ತಾರೆ, ಈ ಒಂದು ಕೇಳೇ ಕೇಳ್ತಾರೆ. ಸೊ ಹಾಗಾಗಿ ನೀವು ಒನ್ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಅಂತ ಹೇಳಿದ್ರೆ ಈ ಒಂದು ಯೂನಿಟ್ ಆಲ್ಮೋಸ್ಟ್ ನಿಮಗೆ ಒಂದು 30ರಿಂದ 32 ಮಾರ್ಕ್ಸ್ ಈ ಒಂದು ಯೂನಿಟ್ ಅಲ್ಲಿ ನಿಮಗೆ ಸಿಗ್ತಾ ಆಗುತ್ತೆ. ಜಸ್ಟ್ ಲೈಕ್ ಗಿವ್ ದ ಮೀನಿಂಗ್ ಆಫ್ ಕಂಪನಿ ಅಂತ ಹೇಳ್ಬಿಟ್ಟು 2 ಮಾರ್ಕ್ಸ್ ಕೇಳ್ಬೋದು, ಅಥವಾ ಗಿವ್ ದ ಮೀನಿಂಗ್ ಆಫ್ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್ ಮ್ಯಾಟ್ ಅಂತ ಬೇಕಾದ್ರೆ ಕೇಳ್ಬೋದು, ಅಥವಾ ವಾಟ್ ಯು ಮೀನ್ ಬೈ ಡೊಮೆಸ್ಟಿಕ್ ಕಂಪನಿ ಅಥವಾ ಇಂಡಿಯನ್ ಕಂಪನಿ ಅಂತ ಕೇಳ್ಬೋದು, ಅಥವಾ ಎಕ್ಸ್ಪ್ಲೈನ್ ದ ಟೈಪ್ಸ್ ಆಫ್ ಕಂಪನೀಸ್ ಅಂತ ಬೇಕಾದ್ರೆ ಕೇಳ್ಬೋದು, ಅಥವಾ ಇನ್ನು ಯಾವ್ದಾದ್ರು 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ಜನರಲ್ ಆಗಿ ಬೇಕಾದ್ರೆ ಕೇಳ್ಬೋದು. ಸೊ 2 ಮಾರ್ಕ್ಸ್ ಅಲ್ಲಂತೂ 2 ಕ್ವಶನ್ ಕಂಪಲ್ಸರಿ ಇರುತ್ತೆ. ಬಟ್ ಸೆಕ್ಷನ್ ಬಿಗೆ ಬಂದ್ರೆ ನೋಡಿ, ಸೆಕ್ಷನ್ ಬಿಗೆ 4 ಮಾರ್ಕ್ಸ್ಗೆ ಪ್ರಾಬ್ಲಮ್ಸ್ ಅಂತ ಯಾವುದು ಕೇಳೋದಿಲ್ಲ. ಬಟ್ ನಿಮಗೆ ಸ್ಟೇಟ್ ವೆದರ್ ದಿ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ಆರ್ ಅಡ್ಮಿಷಬಲ್ ಆರ್ ಇನ್ಅಡ್ಮಿಷಬಲ್ ಅಂತಾನೆ ಕೇಳೋದು. ಸೆಕ್ಷನ್ ಬಿಗೆ ಪ್ರಾಬ್ಲಮ್ಸ್ ಬರಲ್ಲ. ಜಸ್ಟ್ ಸ್ಟೇಟ್ ದಿ ಫಾಲೋಯಿಂಗ್ ಟ್ರಾನ್ಸಾಕ್ಷನ್ಸ್ ವೆದರ್ ಇಟ್ ಮೇ ಬಿ ಅಡ್ಮಿಷಬಲ್ ಆರ್ ಇನ್ಅಡ್ಮಿಷಬಲ್ ಟ್ರಾನ್ಸಾಕ್ಷನ್ಸ್ ಅನ್ನ ಕೊಟ್ಟಿರ್ತಾರೆ. ನೀವು ಆ ಟ್ರಾನ್ಸಾಕ್ಷನ್ಸ್ ಅನ್ನು ನೋಡಿಕೊಂಡು ಅಡ್ಮಿಷಬಲ್ ಇನ್ಅಡ್ಮಿಷಬಲ್ ಐಡೆಂಟಿಫೈ ಮಾಡಿ ಬರೀಬೇಕಾಗುತ್ತೆ. ಸೊ ಈ ಅಡ್ಮಿಷಬಲ್ ಮತ್ತೆ ಅಡ್ಮಿಷಬಲ್ಗೆ ಸಂಬಂಧಪಟ್ಟಂತೆ ಸೊ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ನಾನು ಎಲ್ಲ ಕ್ವಶನ್ ಪೇಪರ್ದು ಕೂಡ ಆನ್ಸರ್ಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅಷ್ಟು ನೋಡಿಕೊಂಡ್ರೆ ನಿಮಗೆ 4 ಮಾರ್ಕ್ಸ್ ಈಸಿಯಾಗಿ ಅಲ್ಲಿ ಸಿಗ್ತಾ ಹೋಗುತ್ತೆ. ತುಂಬಾ ಈಸಿ ಇರ್ತಕ್ಕಂಥ ಟ್ರಾನ್ಸಾಕ್ಷನ್ಸ್ ಅನ್ನ ಕೊಟ್ಟಿರ್ತಾರೆ, ಕರೆಕ್ಟ್ ಆಗಿ ನೋಡ್ಕೋಬೇಕಾಗತ್ತೆ ಅಷ್ಟೇ. ಅಂಡ್ ಇನ್ನು 2 ಕ್ವಶನ್ಸ್ ನಾನು ನಿಮಗೆ ಸೆಕ್ಷನ್ ಸಿ ಗೆ ಬರುತ್ತೆ ಅಂತ ಹೇಳಿದ್ದೀನಿ. ಒಂದು ನೋಡಿ, ಕಾಂಪಿಟೇಷನ್ ಆಫ್ ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡೋದ್ರ ಮೇಲೆ ಒಂದು 12 ಮಾರ್ಕ್ಸ್ ಕ್ವಶನ್ ಬರುತ್ತೆ. ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು, ಟೋಟಲ್ ಇನ್ಕಮ್ ಆಫ್ ದಿ ಕಂಪನಿ. ಇನ್ನೊಂದು ಕ್ವಶನ್ ನಿಮಗೆ ಟ್ಯಾಕ್ಸ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅಂಡರ್ ಬೋತ್ ನಾರ್ಮಲ್ ಪ್ರಾವಿಷನ್ಸ್ ಇರುತ್ತೆ ಮತ್ತೆ ಮ್ಯಾಟ್ ಪ್ರಾವಿಷನ್ಸ್ ಇರುತ್ತೆ. ಎರಡೂ ಪ್ರಾವಿಷನ್ಸ್ ಅಲ್ಲಿ ನೀವು ಟ್ಯಾಕ್ಸ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಟ್ ಮಾಡಿ, ಮ್ಯಾಟ್ ಪ್ರಾವಿಷನ್ ಮತ್ತೆ ನಾರ್ಮಲ್ ಪ್ರಾವಿಷನ್ ಎರಡರಲ್ಲೂ ಕೂಡ ನೀವು ಟ್ಯಾಕ್ಸ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಟ್ ಮಾಡೋ ತರದ ಒಂದು ಕ್ವಶನ್ಸ್ ಅನ್ನ ಸೆಕ್ಷನ್ ಸಿ ಗೆ ಕೇಳ್ತಾರೆ. ಹಾಗಾಗಿ ಸೆಕ್ಷನ್ ಸಿ ಗೆ 2 ಕ್ವಶನ್ಸ್ ಬರುತ್ತೆ. ಒಂದು ಟೋಟಲ್ ಇನ್ಕಮ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಕ್ಕಂಥದ್ದು ಬರುತ್ತೆ, ಇನ್ನೊಂದು ಮ್ಯಾಟ್ ಪ್ರಾವಿಷನ್ ಮತ್ತೆ ನಾರ್ಮಲ್ ಪ್ರಾವಿಷನ್ ಎರಡರಲ್ಲೂ ಕೂಡ ನೀವು ಟ್ಯಾಕ್ಸ್ ಲಯಬಿಲಿಟಿಯನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಸೊ ಆ ತರದ ಒಂದು ಕ್ವಶನ್ಸ್ ಅನ್ನ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಆ ತರದ ಕ್ವಶನ್ಸ್ ಕೂಡ ನೀವು ತುಂಬಾ ಕೇರ್ಫುಲ್ ಆಗಿ ಪ್ರಾಕ್ಟೀಸ್ ಅನ್ನ ಮಾಡ್ತಾ ಹೋಗಿ. ಒಂದು ಮ್ಯಾಟ್ ಪ್ರಾವಿಷನ್ಸ್ ಅಂದ್ರೆ ಬುಕ್ ಪ್ರಾಫಿಟ್ ನ ಹೇಗೆ ಪ್ರಿಪೇರ್ ಮಾಡಬೇಕು, ಅಂಡ್ ನಾರ್ಮಲ್ ಪ್ರಾವಿಷನ್ಸ್ ಅಲ್ಲಿ ಯಾವ ತರ ನಾವು ಟ್ಯಾಕ್ಸ್ ಲಯಬಿಲಿಟಿನ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಅಂಡ್ ಸೆಕ್ಷನ್ ಬಿ ಬಂದ್ರೆ 4 ಮಾರ್ಕ್ಸ್ಗೆ ನಿಮಗೆ ಅಡ್ಮಿಷಬಲ್ ಅಥವಾ ಇನ್ಅಡ್ಮಿಷಬಲ್ ನ ಮೆನ್ಷನ್ ಮಾಡಿ ಅಂತಾನೆ ಕೇಳ್ತಕ್ಕಂಥದ್ದು. 2 ಮಾರ್ಕ್ಸ್ ಕ್ವಶನ್ಗೆ ಯಾವ್ದಾದ್ರು ಮೀನಿಂಗ್ಸ್ ಅನ್ನ ಕೇಳ್ಬೋದು. ಸೊ ಆ 2 ಮಾರ್ಕ್ಸ್ ಕ್ವಶನ್ಸ್ ಅನ್ನ ನಾನು ನಿಮಗೆ ಅದನ್ನು ಕೂಡ ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡಿ ಕೊಡ್ತೀನಿ. ಸೊ ಹಾಗಾಗಿ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ ಬಂದು ಈ ಒಂದು ಯೂನಿಟ್ ಇರ್ತಕ್ಕಂಥದ್ದು. ಅಂಡ್ ಯೂನಿಟ್ 4 ಕೂಡ ಅಷ್ಟೇ ತುಂಬಾ ಈಸಿಯೆಸ್ಟ್ ಚಾಪ್ಟರ್ ಇದು, ಟ್ಯಾಕ್ಸ್ ಅಂಡರ್ ಇ ಎನ್ವೈರನ್ಮೆಂಟ್ ಅಂತ ಇರೋದು. ಸೊ ಈ ಒಂದು ಚಾಪ್ಟರ್ ಅಲ್ಲಿ ಸೊ ನಿಮಗೆ ಮ್ಯಾಕ್ಸಿಮಮ್ ಎಷ್ಟು ಮಾರ್ಕ್ಸ್ ಬರುತ್ತಪ್ಪ ಅಂತ ಹೇಳಿದ್ರೆ, ಮಿನಿಮಮ್ 2 ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ. ಸೆಕ್ಷನ್ ಬಿಗೆ 1 ಕ್ವಶನ್ಸ್ ಇರುತ್ತೆ, ಸೆಕ್ಷನ್ ಸಿ ಗೆ 1 ಕ್ವಶನ್ಸ್ ಇರುತ್ತೆ. ಅಂಡ್ ಇವೆಲ್ಲ ಕ್ವಶನ್ಸ್ ಕೂಡ ಈ ಯೂನಿಟ್ ಅಲ್ಲಿ ಬರೋದು ತುಂಬಾ ಈಸಿ ಇರುತ್ತೆ. ನೋಡಿ, 2 ಮಾರ್ಕ್ಸ್ ಅಂತ ಬಂದಾಗ ವಾಟ್ ಯು ಮೀನ್ ಬೈ ಟಿ ಡಿ ಎಸ್ ಅಂದ್ರೆ ಏನು, ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಅಂದ್ರೆ ಏನು, ಅಥವಾ ಡ್ಯೂ ಡೇಟ್ ಆಫ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಅನ್ನ ಡ್ಯೂ ಡೇಟ್ ಏನು, ಈ ತರ ಸಿಂಪಲ್ ಇರೋ ಕ್ವಶನ್ಸ್ ಅನ್ನ ಈ ಒಂದು ಯೂನಿಟ್ ಅಲ್ಲಿ 2 ಮಾರ್ಕ್ಸ್ ಅಲ್ಲಿ ಕೇಳ್ತಾರೆ. ಬಟ್ ಸೆಕ್ಷನ್ ಬಿ ಬಂದ್ರೆ ಪ್ರಾಬ್ಲಮ್ಸ್ ಆನ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಮೇಲೆ ಪ್ರಾಬ್ಲಮ್ಸ್ ಅನ್ನ ಕೇಳ್ತಾರೆ. ಪ್ರಾಬ್ಲಮ್ಸ್ ಆನ್ ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ಮೇಲೆನೆ ಪ್ರಾಬ್ಲಮ್ಸ್ ಅನ್ನ ಕೇಳ್ತಕ್ಕಂಥದ್ದು. ಸೊ ಈ ಒಂದು ಕ್ವಶನ್ಸ್ ಸೆಕ್ಷನ್ ಬಿ ನಲ್ಲಿ ಇರುತ್ತೆ. ಅಂಡ್ ಈಸಿ ಇರ್ತಕ್ಕಂಥ ಒಂದು ಕ್ವಶನ್ಸ್ ಕೂಡ ನಿಮಗೆ ಸಿಗುತ್ತೆ. ಆಲ್ರೆಡಿ ನಿಮ್ಗೆ ಅಡ್ವಾನ್ಸ್ ಟ್ಯಾಕ್ಸ್ ಪೇಮೆಂಟ್ ನ ಹೇಗೆ ಮಾಡೋದು ಅಂತ ಗೊತ್ತಿರೋದ್ರಿಂದ ನೀವು ಅದು ಈಸಿಯಾಗಿ ಮಾಡಬಹುದು. ಸೆಕ್ಷನ್ ಬಿ ಬರ್ತಕ್ಕಂಥದ್ದು. ಅಂಡ್ ಪ್ರಾಬ್ಲಮ್ಸ್ ಆನ್ ಟಿ ಡಿ ಎಸ್ ಮೇಲೆ ಪ್ರಾಬ್ಲಮ್ಸ್ ಅನ್ನ ಕೇಳ್ತಾರೆ. ಒಂದು ಕ್ವಶನ್ ನಿಮಗೆ 12 ಮಾರ್ಕ್ಸ್ಗೆ ಕೇಳ್ತಾರೆ. ಪ್ರಾಬ್ಲಮ್ಸ್ ಆನ್ ಟಿ ಡಿ ಎಸ್ ಸೆಕ್ಷನ್ ಸಿ ಗೆ ಬರ್ತಕ್ಕಂಥ ಒಂದು ಕ್ವಶನ್. ಟ್ಯಾಕ್ಸ್ ಡಿಡಕ್ಟೆಡ್ ಅಟ್ ಸೋರ್ಸ್ ಅಂತ ಲಿಸ್ಟ್ ಆಫ್ ಟ್ರಾನ್ಸಾಕ್ಷನ್ಸ್ ಅನ್ನ ಕೊಟ್ಟಿರ್ತಾರೆ. ಆಲ್ಮೋಸ್ಟ್ ಒಂದು 10 to 12 ಟ್ರಾನ್ಸಾಕ್ಷನ್ಸ್ ಅನ್ನ ಕೊಟ್ಟಿರ್ತಾರೆ. ಸೊ ಆ 10 to 12 ಟ್ರಾನ್ಸಾಕ್ಷನ್ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೂ ನೀವು ಟಿ ಡಿ ಎಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ತೋರಿಸಬೇಕಾಗುತ್ತೆ. ಆ ತರದ ಒಂದು ಕ್ವಶನ್ಸ್ ಅನ್ನ ನಿಮಗೆ ಟಿ ಡಿ ಎಸ್ ಮೇಲೆ ಕೇಳ್ತಕ್ಕಂಥದ್ದು. ಸೊ ಒಟ್ಟಿನಲ್ಲಿ ಈ ಒಂದು ಚಾಪ್ಟರ್ ಕೂಡ ನಿಮಗೆ ತುಂಬಾ ಈಸಿ ಇರುತ್ತೆ. ಸೊ ಸೆಕ್ಷನ್ ಬಿಗೂ ಪ್ರಾಕ್ಟಿಕಲ್ ಇರುತ್ತೆ, ಸೆಕ್ಷನ್ ಸಿಗೂ ಕೂಡ ಪ್ರಾಕ್ಟಿಕಲ್ ಇರುತ್ತೆ. 2 ಮಾರ್ಕ್ಸ್ ಮಾತ್ರನೇ ಈ ಒಂದು ಚಾಪ್ಟರ್ ಅಲ್ಲಿ ಕೂಡ ನಿಮಗೆ ಥಿಯರಿ ಬರ್ತಕ್ಕಂಥದ್ದು. ಒಂದು ಕ್ವಶನ್ ನೀವು ಈಸಿಯಾಗಿ ಸೆಕ್ಷನ್ ಬಿನೂ ಅಟೆಂಡ್ ಮಾಡಬಹುದು, ಸೆಕ್ಷನ್ ಸಿನೂ ಕೂಡ ಅಟೆಂಡ್ ಮಾಡ್ತಕ್ಕಂಥ ಒಂದು ಚಾಪ್ಟರ್ ಇದಾಗಿರುತ್ತೆ.
ಅಂಡ್ ಲಾಸ್ಟ್ ಯೂನಿಟ್ ಬಂದು ಫೈಲಿಂಗ್ ಆಫ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂತ ಹೇಳ್ಬಿಟ್ಟು, ಸೊ ITR ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂತ. ಸೊ ಈ ಒಂದು ಯೂನಿಟ್ ಅಲ್ಲಿ ಸೊ ನೀವು ಮ್ಯಾಕ್ಸಿಮಮ್ 2 ಮಾರ್ಕ್ಸ್ಗೆ ಒಂದೆರಡು ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೆಕ್ಷನ್ ಬಿಗೆ ಒಂದು ಕ್ವಶನ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೆಕ್ಷನ್ ಸಿಗೆ ನನ್ನ ಪ್ರಕಾರ ಕೇಳೋದಿಲ್ಲ ಅನ್ಕೊಳ್ತೀನಿ, ಯಾಕಂದ್ರೆ ಅಸೆಸ್ಮೆಂಟ್ ಆಫ್ ಕಂಪನೀಸ್ ಅನ್ನ ಅವರು ಪ್ರಿಫರ್ ಮಾಡೋದ್ರಿಂದ ಸೆಕ್ಷನ್ ಸಿಗೆ ಕೇಳಲ್ಲ ಅಂತ ಅನ್ಕೊಳ್ತೀನಿ. ಇನ್ ಕೇಸ್ ಬೈ ಚಾನ್ಸ್ ಕೇಳಿದ್ರು ಕೂಡ ನೀವು ಮೊದಲ 4 ಯೂನಿಟ್ ಅಲ್ಲೇ ನಿಮಗೆ 4 ಕ್ವಶನ್ ಬರೆಯುವಂತ ಕ್ವಶನ್ ಸಿಕ್ಕಿರ್ತವೆ. ಹಾಗಾಗಿ ಈ ಒಂದು ಚಾಪ್ಟರ್ನ ಜಸ್ಟ್ ಬೇಸ್ ಅನ್ನ ನೋಡ್ಕೊಳ್ಳಿ ಸಾಕು. 2 ಮಾರ್ಕ್ಸ್ ಪ್ಲಸ್ 4 ಮಾರ್ಕ್ಸ್ ಅನ್ನ ಬರೆಯೋ ತರ ಇದ್ರೆ ಸಾಕಾಗುತ್ತೆ. ಸೊ ಫೈಲಿಂಗ್ ಆಫ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಅಂತ ಬಂದಾಗ ಈ ಫೈಲಿಂಗ್ ಅಂದ್ರೆ ಏನು, ವಾಟ್ ಆರ್ ದ ಬೆನಿಫಿಟ್ಸ್ ಆಫ್ ಫೈಲಿಂಗ್ ಆಫ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ನ ಫೈಲ್ ಮಾಡೋದಕ್ಕೆ ಬೆನಿಫಿಟ್ಸ್ ಏನಿರುತ್ತೆ, ಅಥವಾ ಟೈಪ್ಸ್ ಆಫ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ ಏನು, ಅಥವಾ ಎಕ್ಸ್ಪ್ಲೈನ್ ದ ಸ್ಟೆಪ್ಸ್ ಅಥವಾ ರೂಲ್ಸ್ ಫಾರ್ ಫೈಲಿಂಗ್ ಆಫ್ ITR ನ ಫೈಲ್ ಮಾಡೋಕೆ ಏನೆಲ್ಲ ರೂಲ್ಸ್ ಇದೆ, ಏನ್ ಸ್ಟೆಪ್ಸ್ ಇದೆ ಅಂತ ಕೇಳ್ಬೋದು. ಮೀನಿಂಗ್ ಆಫ್ ಡಿಜಿಟಲ್ ಸಿಗ್ನೇಚರ್ ನ ಕೇಳ್ಬೋದು, ಅಥವಾ ಅಡ್ವಾಂಟೇಜಸ್ ಅಥವಾ ಯೂಸ್ ಆಫ್ ಡಿಜಿಟಲ್ ಸಿಗ್ನೇಚರ್ ನ ಯೂಸ್ ಆಫ್ ಡಿಜಿಟಲ್ ಸಿಗ್ನೇಚರ್ಸ್ ನ ಯೂಸ್ ಏನಿರುತ್ತೆ ಅಂತ ಬೇಕಾದ್ರೆ ಕ್ವಶನ್ಸ್ ಅನ್ನ ಕೇಳಬಹುದು. ಸೊ ಈ ಒಂದು ಚಾಪ್ಟರ್ ಅಲ್ಲಿ ಯಾವುದೇ ತರದ ಪ್ರಾಕ್ಟಿಕಲ್ ಬರೋದಿಲ್ಲ. ಈ ಒಂದು ಯೂನಿಟ್ ಬಂದು ಬರೀ ಥಿಯರಿ ಇರುತ್ತೆ. ಅದು ಸೆಕ್ಷನ್ ಬಿಗೆ ಕೇಳ್ತಕ್ಕಂಥ ಟಾಪಿಕ್ ಆಗಿರುತ್ತೆ. ಸೊ ಇಷ್ಟಲ್ಲೇ ಯಾವ್ದಾದ್ರು ಒಂದು ಟಾಪಿಕ್ಸ್ ಅನ್ನ ಕೇಳ್ಬೋದು ಅಂತ ಅನ್ಕೊಂಡಿದ್ದೀನಿ. ಬಟ್ 2 ಮಾರ್ಕ್ಸ್ಗೆ ಈ ಫೈಲಿಂಗು ಬೆನಿಫಿಟ್ಸು ಅಥವಾ ಲಿಮಿಟೇಷನು ಅಥವಾ ಡಿಜಿಟಲ್ ಸಿಗ್ನೇಚರ್ ಮೀನಿಂಗು ಯೂಸೋ ಯಾವುದೋ ಒಂದು ಎರಡನ್ನ ಮೆನ್ಷನ್ ಮಾಡಿ ಅಂತ ಕೇಳ್ತಾರೆ. ಸೊ ಹಾಗಾಗಿ ಈ ಒಂದು ಚಾಪ್ಟರ್ನ ಬೇಕಾದ್ರೆ ನೀವು ಆಪ್ಷನ್ ಆಗಿ ಬೇಕಾದ್ರೆ ತಗೋಬಹುದು. ಸೊ ಬಟ್ ನಾವು 4 ಚಾಪ್ಟರ್ನ ಕರೆಕ್ಟ್ ಆಗಿ ನೋಡ್ಕೋಬೇಕಾಗುತ್ತೆ. ಸೊ ಇದು ಈ ಒಂದು ಚಾಪ್ಟರ್ ಅಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಶನ್. ಒಟ್ಟಿನಲ್ಲಿ ನೀವು ಅಸೆಸ್ಮೆಂಟ್ ಆಫ್ ಪರ್ಸನ್ಸ್ ಅದರ್ ದನ್ ಇಂಡಿವಿಜುವಲ್ಸ್ ಅಂಡ್ ಫೈಲಿಂಗ್ ಆಫ್ ITRS ಅನ್ನ ಬರೀತೀರಾ ಅಂತ ಹೇಳಿದ್ರೆ, ಸೆಕ್ಷನ್ ಬಿ ನಲ್ಲಿ ಆಲ್ಮೋಸ್ಟ್ ನಿಮಗೆ 4 ಕ್ವಶನ್ ಪ್ರಾಕ್ಟಿಕಲ್ ಇರುತ್ತೆ. 4 ಕ್ವಶನ್ ಪ್ರಾಕ್ಟಿಕಲ್ ಇರುತ್ತೆ, ಇನ್ಕ್ಲೂಡಿಂಗ್ ಅಡ್ಮಿಷಬಲ್ ಮತ್ತೆ ಇನ್ಅಡ್ಮಿಷಬಲ್ ನ ಮೆನ್ಷನ್ ಮಾಡಿ ಅನ್ನೋದು ಕೂಡ ನಾನು ಪ್ರಾಕ್ಟಿಕಲ್ ಅಂತಾನೆ ಕನ್ಸಿಡರ್ ಮಾಡೋದ್ರಿಂದ 4 ಕ್ವಶನ್ ಪ್ರಾಕ್ಟಿಕಲ್ ಇರುತ್ತೆ. ಒಂದು ಥಿಯರಿ ಕ್ವಶನ್ ಬರುತ್ತೆ. ಆ ಒಂದು ಥಿಯರಿ ಯೂನಿಟ್ 5 ಇಂದಾನೆ ಬರ್ತಕ್ಕಂಥದ್ದು. ಸೊ ಯೂನಿಟ್ 5 ಇಂದಾನೆ ಥಿಯರಿಯನ್ನ ಕೇಳ್ತಾರೆ. ಅಂಡ್ ಸೆಕ್ಷನ್ ಸಿಗೆ ಬಂದಾಗ ನನ್ನ ಪ್ರಕಾರ ಯಾವುದು ಥಿಯರಿ ಬರೋದಿಲ್ಲ, ಎಲ್ಲ ಪ್ರಾಕ್ಟಿಕಲ್ಲೇ ಬರುತ್ತೆ. 5 ಕ್ವಶನ್ ಕೂಡ ಪ್ರಾಕ್ಟಿಕಲ್ನ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಹಾಗಾಗಿ ನಾನು ನಿಮಗೆ ಪ್ರಯಾರಿಟಿ ವೈಸ್ ಹೇಳೋದಾದ್ರೆ, ಮೊದಲ ಪ್ರಯಾರಿಟಿ ನೀವು ಡಿಪ್ರಿಸಿಯೇಷನ್ಗೆ ಕೊಡಿ. ತುಂಬಾ ಈಸಿ ಇದೆ. ಸೆಕ್ಷನ್ ಬಿಗೂ ಒಂದು ಬರುತ್ತೆ, ಸೆಕ್ಷನ್ ಸಿಗೂ ಬರುತ್ತೆ. ಸೊ 2 ಕ್ವಶನ್ಸ್ನ ನೀವು ಈಸಿಯಾಗಿ ಅಟೆಂಡ್ ಮಾಡ್ಬೋದು. ಸೆಕೆಂಡ್ ಪ್ರಯಾರಿಟಿ ನೀವು ಅಸೆಸ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್ ಫರ್ಮ್ ಅಥವಾ ಅಸೆಸ್ಮೆಂಟ್ ಆಫ್ ಕಂಪನಿಗೆ ಕೊಡಿ. ಸೊ ನಿಮಗೆ ಯಾವುದು ಈಸಿ ಅನಿಸುತ್ತೆ ಅದನ್ನ ನೋಡಿಕೊಂಡು ಕನ್ವೀನಿಯೆಂಟ್ ಆಗಿ ತಗೊಳ್ಳಿ. ಸೊ ಅಸೆಸ್ಮೆಂಟ್ ಆಫ್ ಪಾರ್ಟ್ನರ್ಶಿಪ್ ಫರ್ಮು ಈಸಿ ಇದೆ, ಅಸೆಸ್ಮೆಂಟ್ ಆಫ್ ಕಂಪನಿನೂ ಈಸಿ ಇದೆ. ಸೆಕೆಂಡ್ ಪ್ರಯಾರಿಟಿ ಯಾವ್ದಕ್ಕಾದ್ರೂ ಕೊಡಿ. ಅಂಡ್ ಥರ್ಡ್ ಪ್ರಯಾರಿಟಿ ನೀವು ಇವೆರಡರಲ್ಲಿ ಯಾವ್ದು ಬಿಡ್ತೀರಾ ಅದಕ್ಕೆ ಯೂಸ್ ಮಾಡಿ. ಅಂಡ್ ಲಾಸ್ಟ್ ಅಲ್ಲಿ ನೀವು TDS ಅನ್ನ ನೋಡ್ಕೊಳ್ಳಿ, ಯಾಕೆಂದ್ರೆ TDS ತುಂಬಾ ಈಸಿ ಇದೆ, ಬೇಗನೆ ಅದನ್ನ ರೆಫರ್ ಮಾಡ್ಕೊಂಡು ಈಸಿಯಾಗಿ ಅರ್ಥ ಮಾಡ್ಕೋಬಹುದು. ಸೊ ಹಾಗಾಗಿ TDSಗೆ ಸುಮ್ಮನೆ ಜಾಸ್ತಿ ಟೈಮನ್ನು ಕನ್ಸ್ಯೂಮ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಸೊ ಮೊದಲ 4 ಯೂನಿಟ್ ಅನ್ನ ನೀವು ಕರೆಕ್ಟ್ ಆಗಿ ತರೋವಾಗಿ ರೆಡಿ ಆದ್ರೆ 100% ನೀವು ಔಟ್ ಆಫ್ ಮಾರ್ಕ್ಸ್ ಅನ್ನ ತಗೋಬಹುದು ಅಂತ ನಾನು ನಿಮಗೆ ಗ್ಯಾರಂಟಿಯನ್ನು ಕೊಡ್ತೀನಿ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಹಾಗೆ ನಿಮಗೆ ಯಾವ ಟಾಪಿಕ್ ಬೇಕೋ ಆ ಟಾಪಿಕ್ ಅನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ಈ ಒಂದು ಯೂನಿಟ್ಗೆ ಸಂಬಂಧಪಟ್ಟ ಎಲ್ಲ 2 ಮಾರ್ಕ್ಸ್ ಕ್ವಶನ್ ಅಂಡ್ ಆನ್ಸರ್ಸ್ ಅನ್ನ ಮುಂದಿನ ವಿಡಿಯೋದಲ್ಲಿ ನಾನು ತಿಳಿಸ್ತೀನಿ. ಸೊ ಈ ಒಂದು 5 ಚಾಪ್ಟರ್ದು ಏನು ಪ್ರಾಬ್ಲಮ್ಸ್ ಇದೆ ಎಲ್ಲದೂ ಕೂಡ ನಾನು ಇವರಿಗೆ ಸಂಬಂಧಪಟ್ಟ ಎಲ್ಲ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಏನಿದೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಅವೈಲಬಲ್ ಇದೆ. ಸಪರೇಟ್ ಪ್ಲೇ ಲಿಸ್ಟ್ ಅನ್ನ ಹಾಕಿದ್ದೀನಿ. ಸೊ ಅಲ್ಲಿ ನೀವು ಈ ವಿಡಿಯೋಸ್ ಅನ್ನ ಬೇಕಾದ್ರೆ ಅಬ್ಸರ್ವ್ ಮಾಡ್ಬೋದು. ಓಕೆ, ಥ್ಯಾಂಕ್ ಯು.